ಮಾಡ್ಲಿಂಗ್ ಮಾಡಲು ಹೋಗಿದ್ದಂತಹ ಮೋನಿಕಾನ ಮನೆಯಿಂದ ಆಚೆ ಹಾಕಿದ ವಿವೇಕ್ ಮತ್ತು ಕುಟುಂಬದವರು. ಗೌರಿ ಕುಟುಂಬ ಕಣ್ಣೀರಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಈ ಕಡೆ ಗೌರಿ ಇದ್ಬಿಟ್ಟು ತಾನು ದುಡ್ದಿರೋಂತಹ ದುಡ್ಡನ್ನ ತವ್ರ ಮನೆಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಬಂದಿರ್ತಾಳೆ. ಸೊ ಗೌರಿ ಬಂದಾಗ ಎಲ್ಲರೂ ಅವಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ, ತುಂಬಾ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ. ಸೊ ಅದಾದ್ಮೇಲೆ ಗೌರಿ ಎಲ್ಲಾ ಜೊತೆನೂ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ತಂದಿರೋಂತಹ ದುಡ್ಡನ್ನ ಅವ್ರ ಅಪ್ಪನ್ಗೆ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಸೊ ಆಗ ಅವ್ರ ಅಮ್ಮನ ಓಲೆನ ಮಾರ್ಬಿಟ್ಟು ದುಡ್ಡು ತರೋದಕ್ಕೆ ಅಂತ ಕೈಯಲ್ಲಿ ಓಲೆ ಇಟ್ಕೊಂಡಿರ್ತಾರೆ. ಸೊ ಕೈ ಕೊಡಿ ಅಂದ್ರೆ ಅವರಪ್ಪ ಬೇಡಮ್ಮ, ನೀನ್ ಕಷ್ಟಪಟ್ಟು ದುಡ್ದಿರೋ ಅಂತ ದುಡ್ಡು ನಿನ್ನ ಹತ್ರ ತಗೊಂಡ್ರೆ ನಮ್ಗೆ ಏನಂತಾರೆ ಜನ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೂ ಯಾರೇನೇ ಅನ್ಕೊಳ್ಳಿ, ನಾನ್ ದುಡ್ದಿರೋದು ನಿಮ್ಗೆ ಕೊಡ್ಬೇಕು ಅಂತಾನೆ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡಕ್ ಹೋದಾಗ ಅವ್ರ ಅಪ್ಪನ ಕೈಯಲ್ಲಿ ಅವ್ರ ಅಮ್ಮನ ಓಲೆ ನೋಡ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ಗೌರಿಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಆಮೇಲೆ ಗೌರಿ ಕಣ್ಣೀರ್ ಹಾಕೋತಾ ಹೇಳ್ತಾಳೆ, ನನ್ ತವ್ರ ಮನೆ ಪರಿಸ್ಥಿತಿ ಎಷ್ಟು ಹದಗೆಟ್ಟೋಗಿದೆ, ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ನೀವು ನನ್ಗೆ ಒಂದ್ ಮಾತು ಕೂಡ ಹೇಳಿಲ್ಲ. ಸೊ ನಾನು ಕಂಪನಿಯಲ್ಲಿ ಜ್ಯುವೆಲ್ರಿ ಡಿಸೈನ್ ಮಾಡಿ ಕೊಡ್ತಾ ಇದ್ದೀನಿ, ಅದರಿಂದ ನಾನು ದುಡ್ದಿರೋ ಇದು ನನ್ನ ಸಂಪಾದನೆ, ನಾನು ಯಾರ ಹತ್ರನೂ ಇಸ್ಕೊಂಡ್ ಬಂದಿಲ್ಲ. ಸೊ ಇದನ್ನ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ತವ್ರ ಮನೆಗೆ ನಾನು ಕೊಡ್ದೆ, ಇನ್ಯಾರು ಕೊಡ್ತಾರೆ. ಸೊ ನಾನು ಆ ಮನೇಲಿ ಇದ್ರು ಕೂಡ ಈ ಮನೇನ ನೋಡ್ಕೋತೀನಿ, ಈ ಮನೆ ಜವಾಬ್ದಾರಿನ ನಾನು ತಗೋತೀನಿ, ಮುಂಚೆ ಯಾವ ತರ ಇದ್ನೋ ಅದೇ ತರ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದ್ರೂ ಅವ್ರ ಅಪ್ಪ ಇದ್ಬಿಟ್ಟು ಇಲ್ಲಮ್ಮ ಆ ತರ ಎಲ್ಲ ಮಾಡ್ಬಾರ್ದು ಅಂತಂದ್ರು ಕೂಡ ಗೌರಿ ಏನಂದ್ರು ಕೇಳೋದಿಲ್ಲ. ಇದ್ರಲ್ಲಿ ಏನ್ ತಪ್ಪಿದೆ, ನನ್ನ ತವ್ರ ಮನೆ ನನ್ನ ಎತ್ತಿರೋರ್ನ ನೋಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಸಮಾಧಾನ ಮಾಡ್ಬಿಟ್ಟು ಫೋರ್ಸ್ಫುಲಿ ತಂದಿರೋಂಥ ಹಣನ ಕೊಡ್ತಾಳೆ. ಕೊಟ್ಟಾದ್ಮೇಲೆ ಅವ್ರ ಅಪ್ಪನ ಕೈಯಲ್ಲಿರೋಂಥ ಅವ್ರ ಅಮ್ಮನ ಓಲೆನ ಇಸ್ಕೊಂಡ್ಬಿಟ್ಟು ಅವ್ರ ಅಮ್ಮನ ಕಿವಿಗೆ ಹಾಕ್ತಾಳೆ. ಸೊ ನಾನು ಆ ಮನೇಲಿ ಇದ್ರು ಕೂಡ ಈ ಮನೆಯಲ್ಲಿ ಹೆಣ್ಮಗ್ಳಾಗಿ ಹುಟ್ಟಿದ್ರು ಕೂಡ ಗಂಡ್ ಮಗ ತರ ಈ ಮನೇನ ನಡೆಸ್ಕೊಂಡು ಹೋಗ್ತೀನಿ. ಇನ್ ಮುಂದೆ ನಿಮ್ಗೆ ಯಾವ್ದೇ ತರ ಕಷ್ಟ ಆಗದೆ ಇರೋ ತರ ನಾನು ನೋಡ್ಕೋತೀನಿ. ಇನ್ ಮುಂದೆ ಏನೇ ಕಷ್ಟ ಆದ್ರೂ ನನ್ಗೆ ಹೇಳ್ಬೇಕು, ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೌರಿ ಅವ್ರ ಅಪ್ಪ ಅಮ್ಮಗೆ ಹೇಳ್ತಾಳೆ. ಸೊ ತವ್ರ ಮನೆಯವರ ಕಷ್ಟಕ್ಕೆ ಆಗದೆ ಇದ್ರೆ ಅದಿನೆಂತದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಈ ಕಡೆ ಮೋನಿಕಾ ಇದ್ಬಿಟ್ಟು ಅನಿಕೇತ ಹೇಳಿರ್ತಾನೆ, ಇಂಥ ಹತ್ರ ಹೋಗೋ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಹೇಳಿ ಅಡ್ರೆಸ್ ಕೊಟ್ಟು ಕಳ್ಸಿರ್ತಾನೆ. ಸೊ ಅದಾದ್ಮೇಲೆ ಮೋನಿಕಾ ಈ ಕಡೆ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾಳೆ. ಹೋದಾಗ ತುಂಬಾನೇ ಕೇರ್ ಇಂದ ಅವಳಿಗೆ ಜ್ಯೂಸ್ ಕೊಟ್ಬಿಟ್ಟು ಎಲ್ಲ ವೆಲ್ಕಮ್ ಮಾಡಿ ತುಂಬಾನೇ ಇದು ಮಾಡ್ತಾ ಇರ್ತಾರೆ. ಅವಾಗ ಮೋನಿಕಾ ಕುತ್ಕೊಂಡು ಅನ್ಕೋತಾ ಇರ್ತಾಳೆ, ಸೊ ನನ್ಗೆ ಈ ಲೆವೆಲ್ ಈ ಸ್ಟೇಟಸ್ ಎಲ್ಲ ಬರ್ಬೇಕಂತಂದ್ರೆ ನಾನು ಈ ಕುಟುಂಬಕ್ಕೆ ಸೊಸೆಯಾಗಿ ಬಂದ್ಮೇಲೆನೆ ಇದೆಲ್ಲ ಬಂದಿದೆ. ಸೊ ಇದನ್ನ ಇಟ್ಕೊಂಡು ನಾನು ಮಾಡ್ಲಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಸೊ ಈ ಕುಟುಂಬದ ಹೆಸರನ್ನ ಯೂಸ್ ಮಾಡ್ಕೊಂಡು ನಾನು ನನ್ನ ಲೈಫನ್ನ ನಾನು ಸೆಟ್ಲ್ ಮಾಡ್ಕೋಬೇಕು. ಸೊ ಮುಂಚೆ ನಾನು ಆಪರ್ಚುನಿಟೀಸ್ ಕೇಳ್ಕೊಂಡ್ ಬಂದಾಗ ನನ್ಗೆ ಎಷ್ಟು ಕಾಲಗಳ ಕಸ ತರ ನೋಡ್ತಾ ಇದ್ರು. ಸೊ ಇವಾಗ ಈ ಮನೆ ಸೊಸೆ ದಿನ ಬಂದು ಮನೆತನದವಳು ಅಂದ ತಕ್ಷಣ ಎಷ್ಟು ಮರ್ಯಾದೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅನ್ಕೊಂಡು ಜ್ಯೂಸ್ ಕುಡ್ಕೊಂಡು ಕೂತಿರ್ತಾಳೆ. ಸೊ ಅದಾದ್ಮೇಲೆ ಪ್ರೊಡ್ಯೂಸರ್ ಬರ್ತಾರೆ. ಪ್ರೊಡ್ಯೂಸರ್ ಬಂದ್ಮೇಲೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಸೊ ಅದಾದ್ಮೇಲೆ ಪ್ರೊಡ್ಯೂಸರ್ ಇದ್ಬಿಟ್ಟು ಇವತ್ತಿನ ಶೂಟಿಗೆ ನೀವು ರೆಡಿಯಾಗಿ ನೀವು ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀರಾ. ಸೊ ನನಗೆ ಮುಂಚೆನೆ ಸಿಕ್ಕಿದ್ರೆ ನಾನು ಎಲ್ಲಾ ಆಡ್ಸ್ ಅಲ್ಲೂ ನಾನು ಎಲ್ಲಾ ಇದ್ರಲ್ಲೂ ಪ್ರಾಜೆಕ್ಟ್ ಎಲ್ಲ ನಿಮ್ಮನ್ನೇ ಹಾಕೋತಾ ಇದ್ದೆ, ಬಟ್ ಲೇಟ್ ಆಗಿ ನಿಮಗೆ ಸಿಕ್ಕಿದ್ದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೋಗ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು ಸರಿ, ನಿಮ್ಮ ಹತ್ರ ವರ್ಕ್ ಮಾಡಿರೋರೆಲ್ಲ ತುಂಬಾ ಫೇಮಸ್ ಆಗಿದ್ದಾರೆ, ಸೊ ನಾನು ನೀವು ಆತರ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ತಾನೇ ನಾವಿರೋದು ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾನೆ. ಸೊ ಅದಾದ್ಮೇಲೆ ಸೊ ನೆಕ್ಸ್ಟ್ ಶೂಟ್ ಇದೆ, ಸೊ ಅದಕ್ಕೆ ನೀವು ರೆಡಿ ಆಗ್ಬೇಕಾಗುತ್ತೆ, ಸ್ವಲ್ಪ ಹಾಟ್ ಆಗಿರುತ್ತೆ, ಸೊ ಅದಕ್ಕೆ ತಕ್ಕಾಗೆ ನೀವು ರೆಡಿ ಆಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸೊ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಮೋನಿಕಾ ನಾನು ಸ್ಕ್ರೀನ್ ಮೇಲೆ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೋಬೇಕು, ನಾನು ತುಂಬಾ ಫೇಮಸ್ ಆಗ್ಬೇಕು ಅಂತ ಹೇಳ್ತಾಳೆ. ಸೊ ಅದಾದ್ಮೇಲೆ ಸರಿ ಹೋಗಿ ಮೇಕಪ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಕಳಿಸ್ತಾರೆ. ಸೊ ಅದಾದ್ಮೇಲೆ ಅನಿಕೇತು ಪ್ರೊಡ್ಯೂಸರ್ಗೆ ಕಾಲ್ ಮಾಡ್ತಾನೆ. ಸೊ ಅದಾದ್ಮೇಲೆ ಪ್ರೊಡ್ಯೂಸರ್ ಇದ್ಬಿಟ್ಟು ಸರ್ ಬಂದಿದ್ದಾರೆ ಅಂತ ಎಲ್ಲ ಹೇಳ್ತಾನೆ. ಸೊ ಅದಾದ್ಮೇಲೆ ನೀವ್ ಹೇಳಿರೋಷ್ಟು ಏನ್ ಚೆನ್ನಾಗಿಲ್ಲ, ಆವ್ರೇಜ್ ಆಗಿದ್ದಾರೆ, ಸೊ ಏನು ಮಾಡಕ್ಕಾಗಲ್ಲ, ನಮ್ ಮೇಕಪ್ ಅಲ್ಲಿ ಟಚ್ಅಪ್ ಅಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದ್ಮೇಲೆ ಅನಿಕೇತ್ ಅಂದ್ಬಿಟ್ಟು ಅವ್ರ ಸ್ಕ್ರೀನ್ ಮೇಲೆ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೋಬೇಕು,
ಅದನ್ನ ನೋಡಿದ್ರೆ ದೊಡ್ಡವ್ರಿಗೆ ಅಸಹ್ಯ ಆಗ್ಬೇಕು, ಆ ತರ ನೀವು ಶೂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಗೆ ಹೇಳ್ತಾರೆ. ಸೊ ಅದಕ್ಕೆ ಅದನ್ನೆಲ್ಲ ನೀವು ನಮಗೆ ಹೇಳ್ಕೊಡ್ಬೇಕಾ ಸರ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರು ಅನಿಕೇತ್ಗೆ ಹೇಳ್ತಾನೆ. ಸೊ ಅದಾದ್ಮೇಲೆ ಅನಿಕೇತ್ ನನ್ನ ಪ್ಲಾನ್ ಸಕ್ಸಸ್ ಆಗ್ಬೇಕಂತಂದ್ರೆ ನಾನು ಯಾವ ತರ ಹೇಳ್ತಾನೋ ಆ ತರ ನೀವು ಶೂಟ್ ಮಾಡ್ಲೇಬೇಕು, ತುಂಬಾನೇ ಬೋಲ್ಡ್ ಆಗಿ ಆ ತರ ಕಾಣಿಸೋ ತರ ನೀವು ಶೂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಕ್ಕೆ ಪ್ರೊಡ್ಯೂಸರ್ ಇದ್ಬಿಟ್ಟು ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ಸೊ ನೆಕ್ಸ್ಟ್ ರಿಸಲ್ಟ್ ವರ್ಗು ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಂಗೆ ಶೂಟಿಂಗ್ ಟೈಮ್ ಆಗೋದಂತ ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಡ್ತಾನೆ. ಸೊ ಅದಾದ್ಮೇಲೆ ಈ ಕಡೆ ಗೌರಿ ಇದ್ಬಿಟ್ಟು ತವ್ರ ಮನೆಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಲ್ಲಿ ಆ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾಳೆ, ಚಾಪೆ ಎಲ್ಲ ಹಚ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಅವರಮ್ಮ ಇದ್ಬಿಟ್ಟು ಕಾಂತಲಕ್ಷ್ಮಿ ಊಟಕ್ಕೆಲ್ಲ ಮಾಡಿರೋಂಥ ಅಡ್ಗೆ ಎಲ್ಲ ತಗೊಂಬಂದು ಇಡ್ತಾ ಇರ್ತಾಳೆ. ಸೊ ಆಗ ಚಿನ್ನು ಇದ್ಬಿಟ್ಟು ಅಕ್ಕ ನೀನ್ ಇಲ್ಲಿ ಬಂದು ಎಷ್ಟು ಖುಷಿಯಾಗಿದ್ಯಾ ಅಂತ ಹೇಳ್ತಾಳೆ. ಆಗ ಗೌರಿ ಇದ್ಬಿಟ್ಟು ಹೇಳ್ತಾಳೆ, ಸೊ ನನ್ಗೆ ಆ ಮನೇಲಿ ಎಷ್ಟೇ ಶ್ರೀಮಂತಿಕೆ ಇರ್ಬೋದು, ಅಲ್ಲಿ ನನ್ಗೆ ಯಾವ್ದೇ ತರ ಖುಷಿ ಸಂತೋಷ ಸಂಭ್ರಮ ಇರೋದಿಲ್ಲ. ಇಲ್ಲಿ ಚಾಪೆ ಹಾಸ್ಕೊಂಡು ಕೆಳಗಡೆ ಕುತ್ಕೊಂಡು ಎಲ್ರು ಒಟ್ಟಿಗೆ ಊಟ ಮಾಡೋದ್ರಲ್ಲಿ ಸಿಗುವಂತಹ ಖುಷಿ ಸಂತೋಷ ಸಂಭ್ರಮ ಆ ಮನೆಯಲ್ಲಿ ಅಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ರು ಸಿಗೋದಿಲ್ಲ ನನ್ಗೆ ಈ ತರ ಜೀವನನೇ ತುಂಬಾನೇ ಇಷ್ಟ, ನನ್ಗೆ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ನಿಮ್ಮನ್ನೆಲ್ಲ ಅಂತ ಹೇಳ್ಬಿಟ್ಟು ಗೌರಿ ಈ ಕಡೆ ಹೇಳ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಆ ಮನೆಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ರು ನಮ್ಗೆ ಯಾವ್ದೇ ತರ ಖುಷಿ ಸಂತೋಷ ಸಂಭ್ರಮ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರೆಲ್ರು ಒಂಥರ ಬೇಜಾರ್ ಮಾಡ್ಕೋತಾರೆ. ಸೊ ಅದಾದ್ಮೇಲೆ ಅವರಮ್ಮ ಇದ್ಬಿಟ್ಟು ಅದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯಮ್ಮ, ಅವಾಗ ನಿನ್ಗೆ ಯಾವಾಗ ಅನ್ಸುತ್ತೋ ಅವಾಗ ಬಂದ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಹ್ಞೂ ಅಮ್ಮ ತವ್ರ ಮನೆ ಯಾವತ್ತಾದ್ರೂ ಮರೆಯಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ನನ್ಗೆ ಕೈ ತುತ್ತು ತಿನ್ನಿಸ್ತೀಯ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಅದಕ್ಕೆ ಮನೆಯವರೆಲ್ರು ಅವ್ರ ಚೈಲ್ಡ್ಹುಡ್ ಅಲ್ಲಿ ಇದ್ದಿದ್ದಂಥದನ್ನ ನೆನ್ಸ್ಕೊತಾರೆ. ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ರು ಕೈ ತುತ್ತು ನನಗೆ ಫಸ್ಟ್ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಿದ್ರು, ಇವಾಗ್ಲೂ ಅದೇ ನೆನ್ಪಾಯ್ತು ಇವಾಗ್ಲು ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ ತವ್ರ ಮನೆನ ನಿಮ್ಮನ್ನೆಲ್ಲಾರ್ನು ಅಂತ ಹೇಳ್ಬಿಟ್ಟು ಗೌರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಕಾಂತಲಕ್ಷ್ಮಿ ಇದ್ಬಿಟ್ಟು ಏನಾಗಲ್ಲ ಗೌರಿ, ನಿನ್ಗೆ ಯಾವಾಗ ಅನ್ಸುತ್ತೋ ಅವಾಗ ಬಂದ್ಬಿಟ್ಟು ಹೋಗು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಾರೆ. ಸೊ ಅದಾದ್ಮೇಲೆ ಕಾಂತಲಕ್ಷ್ಮಿ ತಟ್ಟೆಗೆ ಊಟ ಹಾಕೊಳ್ತಾಳೆ. ಆಮೇಲೆ ಚಿನ್ನು ಇದ್ಬಿಟ್ಟು ಬರೀ ಇದೇ ತರ ಮಾತಾಡ್ತಾ ಇರ್ತೀರಾ, ಊಟ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಕಾಂತಲಕ್ಷ್ಮಿ ತಟ್ಟೆಗೆ ಊಟ ಹಾಕೊಂಡು ಗೌರಿಗೆ ಊಟ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಗ ಗೌರಿ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಮನೆಯವರೆಲ್ರು ಫುಲ್ಲು ಏನೋ ಒಂಥರ ಭಾವುಕರಾಗೋಗ್ಬಿಡ್ತಾರೆ. ಮಕ್ಳು ಎಷ್ಟೋ ದೊಡ್ಡವರಾಗಿ ಗಂಡನ ಮನೆಗೆ ಹೋಗಿದ್ರು ಕೂಡ ಅವರು ನಮಗೆ ಚಿಕ್ಕ ಮಕ್ಳೇ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್, ಸಿ ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.